ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ದೇವರ ದಾಸಿಮಯ ಮೂರ್ತಿಯ ಭವ್ಯ ಮೆರವಣಿಗೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದ ಹಟಗಾರ ಸಮಾಜ ವತಿಯಿಂದ ಶ್ರೀ ದೇವರ ದಾಸಿಮಯರ ಮೂರ್ತಿ ಮತ್ತು ನೂತನ ಗೋಪುರದ ಕಳಶದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಮೆರವಣಿಗೆಗೆ ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳು ಮತ್ತು ಮಾತು ಶ್ರೀ ಬಸವಣ್ಣಮ್ಮ ತಾಯಿ ಬಸರುಕೋಡ, ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಮಲ್ಲಯ್ಯ ಹಿರೇಮಠ್ ಅವರು ದಾಸಿಮಯರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮುತ್ತೈದರು ಕಳಸ ಆರತಿ ಮತ್ತು 1001 ಪೂರ್ಣ ಕುಂಭಮೇಳದೊಂದಿಗೆ ಮೆರವಣಿಗೆಯು ಶ್ರೀ ಹುಚ್ಚೇಶ್ವರ ಮಠದಿಂದ ಪ್ರಾರಂಭವಾಗಿ ಕುಂಭಾರಗಿಸಿ ಹಳೆ ರಥ ಬೀದಿ, ಬೀರೇಶ್ವರ ದೇವಸ್ಥಾನ, ಪಾಂಡುರಂಗ ದೇವಸ್ಥಾನ, ಪಾರ್ವತಿ ಪರಮೇಶ್ವರ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ, ಬಾಪೂಜಿ ಬ್ಯಾಂಕ್, ದಾನೇಶ್ವರಿ ದೇವಸ್ಥಾನ, ಮಡ್ಡಿ ಓಣಿ, ಕೇತೇಶ್ವರ ನಗರ, ಲಕ್ಷ್ಮೀನಗರ ಮೂಲಕ ಸಂಚರಿಸಿ ಶ್ರೀ ಪಾರ್ವತಿ ಪರಮೇಶ್ವರ ಸಂಸ್ಕೃತ ಭವನದಲ್ಲಿ ಆವರಣಕ್ಕೆ ತಲುಪಿದವು. ಈ ಮೆರವಣಿಗೆಯಲ್ಲಿ ಪಟ್ಟಣದ ಪಂಚಾಯತ್ ಅಧ್ಯಕ್ಷರ ಬಸವರಾಜ್ ಕುಂಬ್ಳಾತಿ, ಶ್ರೀ ಹುಚ್ಚೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಮುರುಗೇಶ್ ಕಡ್ಲಿಮಟ್ಟಿ, ಪಟ್ಟಣ ಪಂಚಾಯತಿ ಸದಸ್ಯ ರಮೇಶ್ ಕಡ್ಲಿಮಟ್ಟಿ, ಗುರು ಪಾಟೀಲ್, ಹಟಗಾರ ಸಮಾಜ ಅಧ್ಯಕ್ಷರಾದ ಮಹಾರುದ್ರಪ್ಪ ಚೌಡಾಪುರ್, ಹಿರಿಯರಾದ ಶೇಖಪ್ಪ ತತಾಣಗಿ, ಶಂಕರಲಿಂಗಪ್ಪ ಮಂಕಣಿ, ಸದ್ದಾಂ ಮಕಾನ್ದಾರ್, ಗೋಪಾಲ್ ವನ್ಕಿ ಸೇರಿದಂತೆ ಪಟ್ಟಣದ ವಿವಿಧ ಸಮಾಜದ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ವರದಿ ಶಂಕರ್ ವನ್ಕಿ, ಕಮತಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್.